ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಬೊಟಾನಿಕಲ್ ಗಾರ್ಡನ್ ಎಲ್ಲಿ ನೆಲೆಗೊಂಡಿದೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ನವದೆಹಲಿ, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಕೋಲ್ಕತ್ತಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕೋಲ್ಕತ್ತಾ. ಬೊಟಾನಿಕಲ್ ಗಾರ್ಡನ್ ಕೋಲ್ಕತ್ತಾದಲ್ಲಿ ನೆಲೆಗೊಂಡಿದೆ. ಮುಂದಿನ ಪ್ರಶ್ನೆ, INC ಇಲಾಖೆಯ ಆದಾಯ ತೆರಿಗೆಯ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ನಾಸಿಕ್, ಆಪ್ಷನ್ ಬಿ ನವದೆಹಲಿ, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಸೂರತ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನವದೆಹಲಿ. INC ಇಲಾಖೆಯ ಆದಾಯ ತೆರಿಗೆ ಪ್ರಧಾನ ಕಚೇರಿಯು ನವದೆಹಲಿಯಲ್ಲಿ ಇದೆ. ಮುಂದಿನ ಪ್ರಶ್ನೆ, ಬೊಟಾನಿಕಲ್ ಗಾರ್ಡನ್ ಎಲ್ಲಿ ನೆಲೆಗೊಂಡಿದೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ನವದೆಹಲಿ, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಕೋಲ್ಕತ್ತಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕೋಲ್ಕತ್ತಾ. ಬೊಟಾನಿಕಲ್ ಗಾರ್ಡನ್ ಕೋಲ್ಕತ್ತಾದಲ್ಲಿ ನೆಲೆಗೊಂಡಿದೆ. ಮುಂದಿನ ಪ್ರಶ್ನೆ, ಸಾಬರಮತಿ ಆಶ್ರಮ ಎಲ್ಲಿ ನೆಲೆಗೊಂಡಿದೆ? ಆಪ್ಷನ್ ಎ ನಾಸಿಕ್, ಆಪ್ಷನ್ ಬಿ ಅಹಮದಾಬಾದ್, ಆಪ್ಷನ್ ಸಿ ಲುಧಿಯಾನ, ಆಪ್ಷನ್ ಡಿ ಜಮ್ಶೆಡ್ಪುರ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅಹಮದಾಬಾದ್. ಸಾಬರಮತಿ ಆಶ್ರಮವು ಅಹಮದಾಬಾದ್ನಲ್ಲಿ ನೆಲೆಗೊಂಡಿದೆ. ಮುಂದಿನ ಪ್ರಶ್ನೆ, ವಿಶ್ವ ಭೂ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ ಡಿಸೆಂಬರ್ 12, ಆಪ್ಷನ್ ಬಿ 22 ಏಪ್ರಿಲ್, ಆಪ್ಷನ್ ಸಿ 15 ಮಾರ್ಚ್, ಆಪ್ಷನ್ ಡಿ ಫೆಬ್ರವರಿ 3. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ 22 ಏಪ್ರಿಲ್. ವಿಶ್ವ ಭೂ ದಿನವನ್ನು 22 ಏಪ್ರಿಲ್ ರಂದು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಭಾರತೀಯ ನೌಕಾಪಡೆಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ ಡಿಸೆಂಬರ್ 4, ಆಪ್ಷನ್ ಬಿ ಅಕ್ಟೋಬರ್ 8, ಆಪ್ಷನ್ ಸಿ 15 ಜನವರಿ, ಆಪ್ಷನ್ ಡಿ 1 ಫೆಬ್ರವರಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಡಿಸೆಂಬರ್ 4. ಭಾರತೀಯ ನೌಕಾಪಡೆಯ ದಿನವನ್ನು ಡಿಸೆಂಬರ್ 4 ರಂದು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ SEBIಯ ಅಡಿಬರಹ ಯಾವುದು? ಆಪ್ಷನ್ ಎ ನಿಮ್ಮ ಹಣವನ್ನು ಹೂಡಿಕೆ ಮಾಡಿ, ಆಪ್ಷನ್ ಬಿ ಹೂಡಿಕೆ ಶಕ್ತಿಯುತವಾಗಿದೆ, ಆಪ್ಷನ್ ಸಿ ಪ್ರತಿ ಹೂಡಿಕೆದಾರರ ಶಕ್ತಿ, ಆಪ್ಷನ್ ಡಿ ಪ್ರತಿ ಹೂಡಿಕೆಯ ಸಾಮರ್ಥ್ಯ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರತಿ ಹೂಡಿಕೆದಾರರ ಶಕ್ತಿ. ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ SEBIಯ ಅಡಿಬರಹ ಪ್ರತಿ ಹೂಡಿಕೆದಾರರ ಶಕ್ತಿ ಆಗಿದೆ. ಮುಂದಿನ ಪ್ರಶ್ನೆ, ಸಂತೋಷ್ ಟ್ರೋಫಿ ಕ್ರೀಡೆ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಕ್ರಿಕೆಟ್, ಆಪ್ಷನ್ ಬಿ ಫುಟ್ಬಾಲ್, ಆಪ್ಷನ್ ಸಿ ಹಾಕಿ, ಆಪ್ಷನ್ ಡಿ ಟೆನ್ನಿಸ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಫುಟ್ಬಾಲ್. ಸಂತೋಷ್ ಟ್ರೋಫಿಯು ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದ ಟ್ರೋಫಿ ಆಗಿದೆ. ಮುಂದಿನ ಪ್ರಶ್ನೆ, ರಂಗಸ್ವಾಮಿ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಆಪ್ಷನ್ ಎ ಕ್ರಿಕೆಟ್, ಆಪ್ಷನ್ ಬಿ ಫುಟ್ಬಾಲ್, ಆಪ್ಷನ್ ಸಿ ಹಾಕಿ, ಆಪ್ಷನ್ ಡಿ ಟೆನ್ನಿಸ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹಾಕಿ. ರಂಗಸ್ವಾಮಿ ಕಪ್ ಹಾಕಿ ಕ್ರೀಡೆಗೆ ಸಂಬಂಧಿಸಿದ ಟ್ರೋಫಿ ಆಗಿದೆ. ಮುಂದಿನ ಪ್ರಶ್ನೆ, ಧನ್ವಂತರಿ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ? ಆಪ್ಷನ್ ಎ ವಿಜ್ಞಾನ, ಆಪ್ಷನ್ ಬಿ ಪರಿಸರ, ಆಪ್ಷನ್ ಸಿ ಚಲನಚಿತ್ರ ಉದ್ಯಮ, ಆಪ್ಷನ್ ಡಿ ಔಷಧ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಔಷಧ. ಧನ್ವಂತರಿ ಪ್ರಶಸ್ತಿಯನ್ನು ಔಷಧ ಕ್ಷೇತ್ರಕ್ಕೆ ನೀಡಲಾಗುತ್ತದೆ. ಮುಂದಿನ ಪ್ರಶ್ನೆ, ಭಾರತೀಯ ವಾಯುಪಡೆಯ ತರಬೇತಿ ಕಮಾಂಡನ್ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಶಿಲಾಂಗ್, ಆಪ್ಷನ್ ಬಿ ಗೌಹಾಟಿ, ಆಪ್ಷನ್ ಸಿ ಬಿಲಾಸ್ಪುರ್, ಆಪ್ಷನ್ ಡಿ ಬೆಂಗಳೂರು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರು. ಭಾರತೀಯ ವಾಯುಪಡೆಯ ತರಬೇತಿ ಕಮಾಂಡನ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿ ಇದೆ.
ಮುಂದಿನ ಪ್ರಶ್ನೆ, ಭಾರತೀಯ ವಾಯುಪಡೆಯ ಪೂರ್ವ ಕಮಾಂಡ್ನ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಶಿಲಾಂಗ್, ಆಪ್ಷನ್ ಬಿ ಗೌಹಾಟಿ, ಆಪ್ಷನ್ ಸಿ ಬಿಲಾಸ್ಪುರ್, ಆಪ್ಷನ್ ಡಿ ಬೆಂಗಳೂರು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಶಿಲಾಂಗ್. ಭಾರತೀಯ ವಾಯುಪಡೆಯ ಪೂರ್ವ ಕಮಾಂಡ್ನ ಪ್ರಧಾನ ಕಚೇರಿ ಶಿಲಾಂಗ್ನಲ್ಲೇ ಇದೆ. ಮುಂದಿನ ಪ್ರಶ್ನೆ, ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ರೋಮ್, ಆಪ್ಷನ್ ಬಿ ಪ್ಯಾರಿಸ್, ಆಪ್ಷನ್ ಸಿ ಜಿನೀವಾ, ಆಪ್ಷನ್ ಡಿ ಆಸ್ಟ್ರಿಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರೋಮ್. ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿ ರೋಮಿನಲ್ಲಿ ಇದೆ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ರೋಮ್, ಆಪ್ಷನ್ ಬಿ ಪ್ಯಾರಿಸ್, ಆಪ್ಷನ್ ಸಿ ಜಿನೀವಾ, ಆಪ್ಷನ್ ಡಿ ಆಸ್ಟ್ರಿಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜಿನೀವಾ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ಪ್ರಧಾನ ಕಚೇರಿಯು ಜಿನೀವಾದಲ್ಲಿ ಇದೆ. ಮುಂದಿನ ಪ್ರಶ್ನೆ, ವಿಜಯ್ ಘಾಟ್ ಯಾವ ಪ್ರಸಿದ್ಧ ವ್ಯಕ್ತಿಯ ಸ್ಮಾರಕ ಸ್ಥಳವಾಗಿದೆ? ಆಪ್ಷನ್ ಎ ಲಾಲಾ ಲಜಪತ್ ರಾಯ್, ಆಪ್ಷನ್ ಬಿ ರಾಜೀವ್ ಗಾಂಧಿ, ಆಪ್ಷನ್ ಸಿ ಇಂದಿರಾ ಗಾಂಧಿ, ಆಪ್ಷನ್ ಡಿ ಲಾಲಾ ಬಹದ್ದೂರ್ ಶಾಸ್ತ್ರಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಲಾಲಾ ಬಹದ್ದೂರ್ ಶಾಸ್ತ್ರಿ. ವಿಜಯ್ ಘಾಟ್ ಪ್ರಸಿದ್ಧರಾದ ಲಾಲಾ ಬಹದ್ದೂರ್ ಶಾಸ್ತ್ರಿಯವರ ಸ್ಮಾರಕ ಸ್ಥಳವಾಗಿದೆ. ಮುಂದಿನ ಪ್ರಶ್ನೆ, ರಾಜಘಾಟ್ ಯಾವ ಪ್ರಸಿದ್ಧ ವ್ಯಕ್ತಿಯ ಸ್ಮಾರಕ ಸ್ಥಳವಾಗಿದೆ? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ರಾಜೀವ್ ಗಾಂಧಿ, ಆಪ್ಷನ್ ಸಿ ಇಂದಿರಾ ಗಾಂಧಿ, ಆಪ್ಷನ್ ಡಿ ಲಾಲಾ ಬಹದ್ದೂರ್ ಶಾಸ್ತ್ರಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮಹಾತ್ಮ ಗಾಂಧಿ. ರಾಜಘಾಟ್ ಪ್ರಸಿದ್ಧರಾದ ಮಹಾತ್ಮ ಗಾಂಧಿಯವರ ಸ್ಮಾರಕ ಸ್ಥಳವಾಗಿದೆ. ಮುಂದಿನ ಪ್ರಶ್ನೆ, ಪ್ಲೇಯಿಂಗ್ ವಿತ್ ಮೈ ವೇ ಇದು ಯಾರ ಆತ್ಮಕಥೆ? ಆಪ್ಷನ್ ಎ ರಾಹುಲ್ ದ್ರಾವಿಡ್, ಆಪ್ಷನ್ ಬಿ ಸಚಿನ್ ತೆಂಡೂಲ್ಕರ್, ಆಪ್ಷನ್ ಸಿ ಸೌರವ್ ಗಂಗೂಲಿ, ಆಪ್ಷನ್ ಡಿ ಯುವರಾಜ್ ಸಿಂಗ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸಚಿನ್ ತೆಂಡೂಲ್ಕರ್. ಪ್ಲೇಯಿಂಗ್ ವಿತ್ ಮೈ ವೇ ಇದು ಸಚಿನ್ ತೆಂಡೂಲ್ಕರ್ ಅವರ ಆತ್ಮಕಥೆ ಆಗಿದೆ. ಮುಂದಿನ ಪ್ರಶ್ನೆ, ದ ಟೆಸ್ಟ್ ಆಫ್ ಮೈ ಲೈಫ್ ಲೇಖಕರು ಯಾರು? ಆಪ್ಷನ್ ಎ ರಾಹುಲ್ ದ್ರಾವಿಡ್, ಆಪ್ಷನ್ ಬಿ ಸಚಿನ್ ತೆಂಡೂಲ್ಕರ್, ಆಪ್ಷನ್ ಸಿ ಸೌರವ್ ಗಂಗೂಲಿ, ಆಪ್ಷನ್ ಡಿ ಯುವರಾಜ್ ಸಿಂಗ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಯುವರಾಜ್ ಸಿಂಗ್. ದ ಟೆಸ್ಟ್ ಆಫ್ ಮೈ ಲೈಫ್ ಲೇಖಕರು ಯುವರಾಜ್ ಸಿಂಗ್ ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಸೌದಿ ಅರೇಬಿಯಾದ ರಾಜಧಾನಿ ಯಾವುದು? ಆಪ್ಷನ್ ಎ ರಿಯಾದ್, ಆಪ್ಷನ್ ಬಿ ಪ್ಯಾರಿಸ್, ಆಪ್ಷನ್ ಸಿ ಲಂಡನ್, ಆಪ್ಷನ್ ಡಿ ಕ್ವೀಟೋ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರಿಯಾದ್. ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್ ಆಗಿದೆ. ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.